ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಲಕ್ಷ್ಮಿಗೆ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಈ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ. ಎಲ್ಲ ಟ್ರೆಂಡ್ ಅಲ್ವಾ ಇವಾಗ ಲಕ್ಷ್ಮಿಗೆ ಅಲಂಕಾರ ಮಾಡೋದು. ಹೊರಗಡೆ ಎಲ್ಲ ಶಾಪಲ್ಲೆಲ್ಲ ಅಷ್ಟು 1000, 10,000, 12,000 ಹೇಳ್ತಿದ್ದಾರೆ. ಇವನ್ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ. ನಾನು ಹೋಗಿ ಡೈರೆಕ್ಟಾಗಿ ವಿಚಾರಿಸಿದ್ದೀನಿ. ಆಲ್ಮೋಸ್ಟ್ 10.5 ಆ ಥರ ಅಮೌಂಟ್ ಹೇಳ್ತಿದ್ದಾರೆ. ಅಂದರೆ ಫುಲ್ ಗೊಂಬೆನೂ ಸೇರಿಸಿದ್ರೆ ಅಲಂಕಾರ ಎಲ್ಲ ಸೇರಿಸಿ 16,000 ಹೇಳ್ತಿದ್ದಾರೆ. ಸೊ ನಾನು ಮನೇಲೇ ನನ್ನೊಂದಷ್ಟು ಈ ಥರ ಜ್ಯುವೆಲ್ಸ್ ಎಲ್ಲ ಇತ್ತು. ಇದರೆಲ್ಲ ನೋಡೋಣ ಒಂದು ಪ್ಲ್ಯಾನ್, ಒಂದು ಐಡಿಯಾ ಬಂತು ಮಾತ್ರ. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಆ ಐಡಿಯಾ ತೊಗೊಂಡು ಇವಾಗ ನಾನು ಮಾಡೋಣ ಅಂತ ನಾನು ಬಿಂದು ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಬಟ್ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಬಟ್ ಇದೆಲ್ಲ ಇರಲಿಲ್ಲ ಅವಾಗೆಲ್ಲ, ಈಗ ಬಂದಿರೋದು ರೀಸೆಂಟಾಗಿ. ಸೊ ಇದನ್ನು ತೊಗೊಂಡು ಬಂದ್ವಿ. ಒಂದಷ್ಟು ಐಟಮ್ಸ್ ನಮ್ಮ ಹತ್ರ ಇದೆ, ಅದನ್ನೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಔಟ್ಪುಟ್ ಅಂತ. ಬನ್ನಿ ನೋಡೋಣ. ನಾನಿದು ಲಕ್ಷ್ಮಿನ ಏನಪ್ಪ ಕ್ಲೀನ್ ಮಾಡಿಟ್ಟಿಲ್ಲ. ನಾನು ಲಕ್ಷ್ಮಿನ ಏನು ಗೊತ್ತಾ, ಈಗ ಹಬ್ಬ ಆಗುತ್ತಲ್ವ, ವರಲಕ್ಷ್ಮಿ ಹಬ್ಬ ಆದ ತಕ್ಷಣ ನಾನು ವಾಶ್ ಮಾಡಿ ಇಡಲ್ಲ, ಅದನ್ನು ಹಾಗೇ ಇಟ್ಟಿರ್ತೀನಿ. ಮತ್ತು ನಾನು ನೆಕ್ಸ್ಟ್ ಇಯರ್ಗೆ ಅದನ್ನು ವಾಶ್ ಮಾಡಿ ಎತ್ಕೊಳ್ಳೋದು. ಸೊ ಇವಾಗ ನಾನು ಟ್ರಯಲ್ ನೋಡೋಣ ಅಂದ್ಬಿಟ್ಟು ನಾನು ತೊಗೊಂಡಿದ್ದು. ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಗೇ ಇದೆ. ಏನಪ್ಪ ವಾಶ್ ಮಾಡಿಲ್ಲ, ವಾಶ್ ಮಾಡಿ ಅದೆಲ್ಲ ಏನು ಹೇಳಕ್ಕೆ ಹೋಗಬೇಡಿ, ಕಮೆಂಟ್ ಮಾಡಬೇಡಿ. ಈಗ ನೆಕ್ಸ್ಟು ಫಂಕ್ಷನಿಗೆ ಮಾಡಬೇಕಿತ್ತು. ಜಸ್ಟ್ ಟ್ರಯಲ್ ನೋಡ್ತಾ ಇರೋದು ಅಷ್ಟೇ. ಇಯರಿಂಗ್ಸ್ ಇದು ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ತುಂಬ ಕಲೆಕ್ಷನ್ಸ್ ಇದೆ, ಚೆನ್ನಾಗಿದೆ. ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ರೆ ಇಲ್ಲಿ ಒಂದು ಚಿಕ್ಕ ಸ್ಟೋನ್ ಇಟ್ಕೊಂಡಿದ್ದೆ ನಾನು. ಇದು ಯಾವ್ದ್ರದ್ದು? ಇದು ಬ್ರೈಟ್ ಆಗೈತೆ. ಸ್ಮೈಲ್. ನನಗೆ ಲಕ್ಷ್ಮಿ ವಿಗ್ರಹ ಸಿಕ್ಕಾಪಟ್ಟೆ ಇಷ್ಟ ನನಗೆ. ನಮ್ಮದು ಇದು ಮಾತ್ರ ಸ್ಟೋನ್. ಇದು ಎಲ್ಲ ರೆಡ್ ಆ್ಯಂಡ್ ಪಿಂಕೇ ಆಗುತ್ತೆ. ನೀನು ಇದಕ್ಕೆ ಪಿಂಕೇ ಹಾಕೋಬಿಡು, ಪೇಂಟು, ನೈಲ್ ಪಾಲಿಶ್ ಅಂದ್ರೆ ಇದಕ್ಕೆ ಮೇಲ್ಗಡೆ ಕಾಣಿಸಲ್ಲ ಅಂತ ಅನ್ಸಿದ್ರೆ. ನಾನು ಫಸ್ಟ್ ಟೈಮ್ ಫಿಟ್ಟಿಂಗ್ ಮಾಡ್ಬೇಕಾ? ನಮಗೂ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಟ್ರೈ ಮಾಡ್ತಾ ಇದ್ದೆ. ದುಡ್ಡು ಕೊಡ್ಬೋದು, ಆದರೆ ನೆಕ್ಸ್ಟ್ ಅದೆಲ್ಲ ಬ್ಲ್ಯಾಕ್ ಆಗಿಬಿಟ್ರೆ ಗ್ಯಾರಂಟಿನೂ ಇಲ್ಲ ಅಂತ. ನೋಡಿ, ಸುಮ್ಮನೆ ಏನಪ್ಪ ಅದು ಒನ್ಸ್ ಯೂಸ್ ಮಾಡ್ಬೋದಪ್ಪ. ಇಯರ್ ಯೂಸ್ ಮಾಡ್ತೀವಿ, ಮತ್ತೆ ನೆಕ್ಸ್ಟ್ ಇಯರ್ ಅದನ್ನೇ ಹಾಕೊಳ್ಳೋದಕ್ಕೆ ಬೇಜಾರು. ಮತ್ತೆ ನೆಕ್ಸ್ಟ್ ಏನಾದ್ರು ಚೇಂಜಸ್. ಈಗ ನೋಡಿ, ಲಾಸ್ಟ್ ಇಯರ್ ಏನೂ ಇರಲಿಲ್ಲ, ಈ ಸಲ ಈ ಥರ ಎಲ್ಲ ಡೆಕೋರೇಷನ್ಸ್ ಎಲ್ಲ ಬಂದಿದೆ. ನೆಕ್ಸ್ಟ್ ಇಯರ್ ಏನು ಬರುತ್ತೋ ಅಂತ ಯಾರಿಗೆ ಗೊತ್ತಿರುತ್ತೆ. ಸೊ ನನಗೇನೋ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋದು ಬೇಡ ಅನಿಸುತ್ತೆ. ಇನ್ನು 16,000 10,000 ಏನಕ್ಕಪ್ಪ. ನೋಡಿ, ಒಂದು 2,000 ಕೊಟ್ಟು ನೀವೆಲ್ಲ ಈ ಥರ ತೊಗೊಬಂದ್ರೆ ಈ ಥರ ಆರ್ನಮೆಂಟ್ಸ್ ಎಲ್ಲ ನಾವೇ ಮಾಡ್ಕೋಬೋದು. ಇದಕ್ಕೆ ಗಮ್ಮು ಸಿಗುತ್ತೆ, ಬಟ್ ಅದು ನನಗೆ ಗೊತ್ತಿಲ್ಲ. ಗಮ್ಮು ಅಲ್ಲೆಲ್ಲ ಮಾತಾಡ್ತಾಯಿದ್ರು ಶಾಪಲ್ಲಿ ಗಮ್ ಇದೆ, ಗಮ್ಮಲ್ಲಿ ಅಂಟಿಸ್ಕೋಬೋದು ಅಂತ. ನಾನು ಏನಕ್ಕೆ ಆಮೇಲೆ 2 ವೇ ಸ್ಟಿಕ್ಕರ್ಸ್ ಬರುತ್ತಲ್ಲ, ಅದು ಅಂಟಿಸ್ಕೊಂಡ್ರೆ ಬೆಸ್ಟು. ನಾನು ಅದರಲ್ಲೇ ಟ್ರೈ ಮಾಡೋದು. ಫ್ರೆಂಡ್ಸ್ ನೋಡಿ, ಇವಾಗ ಮತ್ತೆ ಇದನ್ನು ಚೇಂಜ್ ಮಾಡಿದ್ವಿ. ಐಡಿಯಾಸ್ ಈ ಥರ ಬರ್ತಾ ಇರುತ್ತೆ, ಒಂದಾದ್ಮೇಲೆ ಒಂದು. ಅದು ನನಗಲ್ಲ, ಬಿಂದುಶ್ರೀಗೆ. ನಮ್ಮ ಮನೇಲಿ ನನಗೆ ಬರುತ್ತೆ. ಹೆವಿ ಟ್ಯಾಲೆಂಟೆಡ್ ನಮ್ಮ ಮನೇಲಿ ಅವಳು. ಅದಕ್ಕೆ ಮನೇಲಿ ಏನು ಟ್ಯಾಲೆಂಟ್ ಇಲ್ಲ ಅಂದವರೆಲ್ಲ ಎಲ್ಲೆಲ್ಲೋ ಇದ್ದಾರೆ. ಟ್ಯಾಲೆಂಟ್ ಇರೋಳು ಇಲ್ಲೇ ಇದ್ದಾಳೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲೂ ಕಳಿಸಲ್ಲ. ಜನಗಳು ಟ್ಯಾಲೆಂಟ್ ನೋಡಲ್ಲ, ಇವಾಗ ಬೇರೇನೋ ನೋಡ್ತಾರೆ. ಕುತ್ಕೋತಾ ಇಲ್ಲ ಫ್ರೆಂಡ್ಸ್. ಇದು ಮಾಕಿ ಇದು ಹಾಕಿದ್ರೆ ಮ್ಯಾಚ್ ಆಗುತ್ತೆ ಇದಕ್ಕೂ ಅಲ್ಲ. ಓಲೆ ಗ್ರೀನ್ ಹಾಕು ನೋಡೋಣ. ಇದೆ ಚೆನ್ನಾಗೈತೆ. ಅದೊಂದು ಇಲ್ಲ, ಗ್ರೀನ್ ಚೆನ್ನಾಗಿ ಕಾಣಿಸ್ತಿದೆ. ರೆಡ್ ಇರ್ಬೇಕು. ಇದೆಲ್ಲ ರೆಡ್ ಅಂದಮೇಲೆ ರೆಡ್ ಇರಬೇಕು. ರೆಡ್ಡು ಮತ್ತು ಗ್ರೀನಲ್ಲಿ ಮಾಡು. ಇನ್ನು ನೋಡಿ, ಕಾಂಬಿನೇಷನ್ ಇಲ್ವಾ? ಎಲ್ಲೋ ರೆಡ್ ಗ್ರೀನ್. ಎಲ್ಗಾಕ್ಲಿ? ಎಲ್ಗಾಕ್ಲಾ? ಸದ್ವೇಕ್ ಸುಮ್ನಿರ.
ಕೆಳಗಡೆ ಮಕ್ಕಳು ಆಟ ಆಡ್ತಿದ್ದಾರೆ, ನಾವು ರೂಮಲ್ಲಿ ಕುತ್ಕೊಂಡು. ಶಲಪ್ ಇಡೋದೇನು ಏನೂ ಬರಲ್ಲ ಅವಳಿಗೆ, ಎಲ್ಲ ನಾನೇ ಮಾಡಬೇಕು. ಇಷ್ಟೊತ್ತು ತನಕ ನನ್ನ ಮಗಳು ಬಿಟ್ಟು ಅವಾಗವಾಗ ಅಷ್ಟೇ ನೀನು ಹೋಗ್ಲದು. ನೀನು ಮಾಡ್ಬೇಕು, ನಾನು ವೀಡಿಯೋ ಮಾಡ್ಬೇಕು. ಅದಕ್ಕೆ ನೀನು ಮಾಡಬಾರ್ದು ಅಂತ ಏನಾರು ಹೇಳಿದಾರ? ಇನ್ನೊಂದು ಹಾಕು, ಇನ್ನೊಂದು ಕಟ್ ಮಾಡ್ಕೊಡ್ಲ ನೋಡು. ನಾನು ಹೋಗಿ ನಮ್ಮ ಮನೇಲಿ ಮಾಡ್ಬೇಕು. ಫಸ್ಟ್ ಅದನ್ನು ಹಾಕ್ಬೇಕಿತ್ತು ನೀನು. ಹೌದಲ್ಲ, ಉದ್ದದೇನು ಬೈತಲೆ ಥರ ಇದೆಯಲ್ಲ, ವೆಯ್ಟ್ ಹಾಕ್ತೀನಿ. ಪ್ರೆಸ್ ಮಾಡೋದು ಹಂಗೆ. ಇಲ್ಲಿ ಫುಲ್ಲು ಶೈನಿಂಗ್ ಹೊಡಿತಾ ಇದೆ, ವೀಡಿಯೋದಲ್ಲ ಅಷ್ಟು ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಇದು ಅಲ್ಲೊಂದು ಹಾಕ್ಲಾ? ಎಲ್ಲ ಹಾಕಿದ್ದೆ ಇಲ್ಲ ಕೊಡಿಲಿ. ಎಲ್ಲ ಸ್ಟಿಕ್ಕರ್ ಇದು ಆನ್ಲೈನಲ್ಲಿ ತೊಗೊಂಡಿದ್ದು. ಸ್ವಲ್ಪ ಜೋರಾಗಿ ಹೇಳು. ಇದು ಆನ್ಲೈನಲ್ಲಿ ತೊಗೊಂಡಿದ್ದು, ಆಲ್ರೆಡಿ ಇತ್ತು ಒಂದು, ಆದರೆ ಯಾರೋ ಎತ್ಕೊಬಿಟ್ಟಿದ್ದಾರೆ. ಸಂಬಡಿ ಸ್ಟೂಲ್ ಇನ್ನೊಂದು ಹಾಕಬೇಕು. ಇಲ್ಲಿ ಇದು ರೆಡ್ ಹಾಕಿ, ಸ್ಟಿಕ್ಕರು ರೆಡ್ ಹಾಕಿದ್ರೆ ಕಾಣಿಸುತ್ತೆ ಇಲ್ವೋ? ಅದೇನೂ ಇಲ್ಲ ಬಿಡು. ಈಗ ಸುಮ್ಮನೆ ಸ್ಯಾಂಪಲಾಗಿ ಹಾಕ್ತಾ ಇರೋದು, ಇನ್ನೂ ವಾಶ್ ಮಾಡಿಲ್ಲ. ನೆಕ್ಸ್ಟು ಇನ್ನೂ ಟ್ರಯಲ್ ಆ್ಯಂಡ್ ಎರರ್ ನಡೀತಾನೆ ಇದೆ. ಸೊ ಫ್ರೆಂಡ್ಸ್, ಆಲ್ರೆಡಿ ನೀವು ನೋಡಿದ್ದೆ ಬೇರೆ, ಇವಾಗ ಆಲ್ರೆಡಿ ಚೇಂಜೇ ಆಗೋಗಿದೆ ನೋಡಿ ಫುಲ್ಲು. ಇಮಾನಿ ಬೇರೆ ಬಂದಿದ್ದಾಳೆ, ಅವಳು ಬಂದ್ಮೇಲೆ ಗೊತ್ತಲ್ಲ ಎಲ್ಲ ಚೇಂಜ್ ಆಗಲೇಬೇಕು. ನೋಡಿ ಫ್ರೆಂಡ್ಸ್, ಅರ್ಧ ಚಿನ್ನ ಅರ್ಧ ರೆಡ್ ಅಂತೆ. ಕೊಡು ಚಿನ್ನ, ಒಂಚೂರು ಇಷ್ಟ ಆಗಲಿಲ್ಲ. ಅದಕ್ಕೆ ಅವಳನ್ನ ಫುಲ್ ರೆಡ್ಡೇ ಮಾಡ್ಬೋಣ ಅಂತ ತಾಯಿನ. ನಾನು ಇಲ್ಲಿದ್ದೀನಿ ತಾಯಿ. ಅವಳೇ ಲಕ್ಷ್ಮಿ ನಮ್ಮ ಮನೆಗೆ. ನೋಡಿ ಗೈಸ್, ಈ ಥರ ಮಾಡಿದ್ದೀವಿ. ಇಟ್ಸ್ ನಾಟ್ ಎ ಫೈನಲ್ ಬಟ್ ಜಸ್ಟ್ ಟ್ರಯಲ್. ನಾನು ಈ ಥರ ಎಲ್ಲ ಅಲಂಕಾರ ಮಾಡ್ತಾನೆ ಇರಲಿಲ್ಲ. ಈವನ್ ಕಾಜಲ್ ಗೀಜಲ್ ಏನೂ ಹಾಕಿರಲಿಲ್ಲ. ಐಲೈನರ್ ತಗೋಬಿಡು ಅಷ್ಟೆ. ಇದಕ್ಕೆ ಅದಕ್ಕೆ ಎಲ್ಲಿಗೆ? ಇಲ್ಲಿ. ಹಾಂ, ಫ್ರೆಂಡ್ಸ್ ನೋಡಿ, ಲಾಸ್ಟ್ ಫೈನಲ್ ಈ ಥರ ಮಾಡಿದ್ದೀವಿ. ಈ ಥರನೇ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಚೇಂಜಸ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಹೇಗೆ ಅನ್ನಿಸ್ತಾ ಇದೆ, ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಇದೇ ಚೆನ್ನಾಗಿದ್ರೆ ಇದೇ ಚೆನ್ನಾಗಿರಲಿ. ಇದೆ ಯಾವ್ದು ಮ್ಯಾಚ್? ಇಲ್ಲಾಂದರೆ ನಿಮಗೆ ಫಸ್ಟ್ ಮಾಡಿದ್ನಲ್ಲ ಅದಿಷ್ಟ ಆಯಿತಾ, ಇಲ್ಲ ಇದು ಫುಲ್ಲು ಇದಿಷ್ಟ ಆಯಿತಾ, ಕಮೆಂಟ್ ಮಾಡಿ, ನಾನು ಅದನ್ನೇ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಮಾರ್ನಿಂಗಿಂದ ಶಾಪಿಂಗ್ ಹೋಗಿ ಸಾಕಾಗಿದೆ. ಜಯನಗರ ಹೋಗಿದ್ವಿ. ಆ್ಯಕ್ಚುಲಿ ಜಯನಗರ ಇದು ನಾನು ಸೆಕೆಂಡ್ ಟೈಮ್ ಅವ್ರು ಥರ್ಡ್ ಟೈಮ್ ಹೋಗ್ತಾ ಇರೋದು ಜಯನಗರಗೆ. ಶಾಪಿಂಗ್ಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಈಗ ಮಲ್ಲೇಶ್ವರಮಲ್ಲಿದೆ ಕ್ಲಾತ್ಗೆ ಅಂತಲೇ ಹೋಗಬೇಕು, ಇದು ಡ್ರೆಸ್ ಐಟಮ್ಸ್ಗೆ ಅಂತಲೇ. ಬಟ್ ಜಯನಗರದಲ್ಲಿ ಎನಿಥಿಂಗ್ ಏನು ಪರ್ಚೇಸ್ ಮಾಡ್ತೀರಿ. ಇನ್ಫ್ಯಾಕ್ಟ್ ನಾನು 2 ಟೈಮ್ಸ್ ಹೋದಾಗ ನಾನು ಅಷ್ಟು ಯೂಸ್ ಆಗಿದೆ ಅಂತ ನಾನು ನೋಡೇ ಇರಲಿಲ್ಲ. ಜಸ್ಟ್ ಕಾಂಪ್ಲೆಕ್ಸಲ್ಲಿ ಒಂದು ಸೈಡ್ ಮಾತ್ರ ನಾನು ನೋಡಿದ್ದೆ. ಬಟ್ ಈ ಸಲನೇ ನಾನು ನೋಡಿದ್ದು ಯೂಸ್ ಆಗಿದೆ, ದೊಡ್ಡದಾಗಿದೆ. ಬಟ್ ನಾವು ಮಾರ್ನಿಂಗ್ ಹೋಗಿ ಈವ್ನಿಂಗ್ವರೆಗೂ ಅಲ್ಲೇ ಆಯ್ತಪ್ಪ, ಅಷ್ಟು ದೊಡ್ಡದಾಗಿದೆ.
ಬಟ್ ಅಷ್ಟು ದೊಡ್ಡ ಶಾಪಿಂಗ್ ಮಾಡಲಿ ನಾವೇನು ಜಾಸ್ತಿ ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಹೋಗಿದ್ದ ಇಂಟೆನ್ಷನ್ ಏನಂದರೆ ಈಗ ಏನೇನು ಹೊಸ ಐಟಮ್ಸ್ ಬಂದಿದೆ, ಈಗ ಫೆಸ್ಟಿವಲ್ಸ್ ನಿಯರ್ ಇದೆ, ಗಣೇಶ ಆಮೇಲೆ ಲಕ್ಷ್ಮಿ ಹಬ್ಬ ಎಲ್ಲ ನಿಯರ್ ಇದೆ, ನಿಮಗೆ ಅಲ್ಲಿ ಏನು ತೊಗೋಬೋದು, ಅದಕ್ಕೆ ರಿಲೇಟೆಡ್ ಆಗಿ ಈಗ ಲಕ್ಷ್ಮಿಗೆ ರಿಲೇಟೆಡ್ ಆಗಿ ಏನು ತೊಗೋಬೋದು, ಗಣೇಶನಿಗೆ, ಅದಕ್ಕೋಸ್ಕರ ನಾನು ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ವಿಡಿಯೋ ಫಸ್ಟಿಂದ ನೀವು ನೋಡಿದರೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಏನೇನು ಸಿಗುತ್ತೆ, ಎಷ್ಟು ಐಟಮ್ಸ್ ಇದೆ, ಎಷ್ಟು ಹೊಸ ಹೊಸ ವೆರೈಟೀಸ್ ಬಂದಿದೆ ಅಂತ. ಸೊ ಹೋಗಿ ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಬ್ಯಾಗ್ಸ್, ಹ್ಯಾಂಡ್ ಬ್ಯಾಗ್ಸ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ ಆ್ಯಂಡ್ ಕಡಿಮೆ ಪ್ರೈಸಲ್ಲಿದೆ. ಹೋಗಿ ಬನ್ನಿ. ಆ್ಯಂಡ್ ಡ್ರೆಸ್ಸಸ್ಸು ಅಷ್ಟೇ, ನೋಡಿದರೆ ವೆರೈಟೀಸ್ ವೆಸ್ಟ್ರನ್ಸ್ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಮಲ್ಲೇಶ್ವರಂ, ಚಿಕ್ಕಪೇಟೆದಲ್ಲಿ ನನಗೆ ಬರೀ ಕುರ್ತಾ ಸೆಟ್ಸು ಆ ಥರ ನೋಡಿದ್ದೀನಿ. ಬಟ್ ನೀವು ಜಯನಗರದಲ್ಲಿ ವೆಸ್ಟ್ರನ್ಸ್ ಸಕ್ಕತ್ತಾಗಿದೆ. ವೆಸ್ಟ್ರನ್ ಕಲೆಕ್ಷನ್ಸ್ಗೆ ನೀವು ಬೇಕು ಅಂತಂದರೆ ಜಯನಗರ ಹೋಗಿ ಬನ್ನಿ, ಸಕ್ಕತ್ತಾಗಿದೆ. ಈಗ ನಾನು ಒಂದಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನೇನು ತೊಗೊಳ್ಳಿಲ್ಲ, ಫಸ್ಟ್ ಟೈಮ್ ನಾನು ಒಂದು ಶಾಪಿಂಗ್ಗೆ ಅಂತ ಹೋಗಿ ಏನೂ ತೊಗೊಳ್ದೆ ಬಂದಿದ್ದು. ಬಟ್ ಬಿಂದು ಪರ್ಚೇಸ್ ಮಾಡಿದ್ದಾಳೆ ಒಂದಷ್ಟು ಡ್ರೆಸ್ಸಸ್ಸು. ಅವಳು ಏನೇನು ಪರ್ಚೇಸ್ ಮಾಡಿದ್ದಾಳೆ ಅಂತ ತೋರಿಸ್ತೀನಿ. ಫಸ್ಟ್ ಡ್ರೆಸ್ ತೋರಿಸ್ತೀನಿ ಅಂದೆ, ಬಟ್ ಇಯರಿಂಗ್ಸ್ 2 ಇಯರಿಂಗ್ಸ್ ತೊಗೊಂಡಿದ್ದೆ. ಫಸ್ಟ್ ಇದನ್ನು ತೋರಿಸ್ಬಿಡ್ತೀನಿ ನಾನು. ನೋಡಿದ್ದು ಇದು ನಾನು ತೊಗೊಂಡೆ. ಏನು ತೊಗೊಂಡಿಲ್ಲ ಅಂದೆ, ಬಟ್ ಇಯರಿಂಗ್ಸ್ ಇಷ್ಟ ಆಯಿತು, ಸೊ ಇಯರಿಂಗ್ಸ್ ತೊಗೊಂಡೆ. ಜಸ್ಟ್ 100 ರುಪೀಸ್ ಇದು. ಸ್ವಲ್ಪ ದೊಡ್ಡದಾಗಿದೆ, ಚೆನ್ನಾಗಿ ಕಿವಿ ತುಂಬ ತುಂಬಿಕೊಳ್ಳುತ್ತೆ, ಸ್ಯಾರಿಗಿರಿ ವೇರ್ ಮಾಡಿದಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ತೊಗೊಂಡೆ. ಆ್ಯಂಡ್ ಅವಳು ಈ ಥರ ಜುಮ್ಕಾಸ್, ಅವಳು ಜಾಸ್ತಿ ಜುಮ್ಕಾಸು ತೊಗೊಂಡಿದ್ದಾಳೆ. ನಾನು ಒಂದು ಈ ಥರ ಪ್ಯಾಟ್ರನ್ ಇರಲಿ ಅಂತ ತೊಗೊಂಡೆ. ಜಸ್ಟ್ 100 ರುಪೀಸ್. ನೆಕ್ಸ್ಟು ಒಂದು ಗ್ರ್ಯಾಂಡ್ ಡ್ರೆಸ್ ತೊಗೊಂಡ್ಳು ಬಿಂದು. ನಂಗೆ ತುಂಬಾ ಇಷ್ಟ ಆಯಿತು, ಡ್ರೆಸ್ ಮಾತ್ರ ಸಕ್ಕತ್ತಾಗಿದೆ. ಅವರು 1500 ಹೇಳಿದ್ರು, ನಾವು ಸ್ವಲ್ಪ ಬಾರ್ಗೇನ್ ಮಾಡಿ 1200, ಅಟ್ ಫೈನಲಿ 1200 ಬಂದರು. ಬಟ್ ನಮ್ಮ ಕಲರ್ ಇಷ್ಟ ಆಯಿತು, ಸೊ ತೊಗೊಂಡ್ವಿ. ಅದಾದ್ರು ಫೆಸ್ಟಿವಲ್ಗೆ ಹಾಕ್ಕೊಳಕ್ಕಾಗುತ್ತೆ ಅಂತ ತೊಗೊಂಡಿದ್ದಾಳೆ. ಮೇಯ್ನ್ ತೊಗೊಂಡಿದ್ದು ಕಲರ್ ನೋಡಿ, 3/4 ಸ್ಲೀವ್ಸ್ ಇದೆ. ಐ ಥಿಂಕ್ ನಿಮಗೆ ವಿಡಿಯೋದಲ್ಲಿ ಬೇರೆ ಕಲರ್ ಕಾಣಿಸ್ತಾ ಇರುತ್ತೆ ಅನಿಸುತ್ತೆ, ಬಟ್ ಇದು ಪಿಕಾಕ್ ಗ್ರೀನ್, ಕರೆಕ್ಟ್, ಪಿಕಾಕ್ ಬ್ಲೂ ಅಂತ ಹೇಳ್ಬೋದು. ಇದು ನೋಡಿ ಫುಲ್ ವರ್ಕ್ ಇದೆ, ಹಂಗೆ ಫೋಟೋ ಫುಲ್ಲು ಪಿಕಾಕ್ ಬ್ಲೂ ಇದೆ. ಇದು ಫುಲ್ಲು ನೆಕ್ಕು ವರ್ಕು ಎಲ್ಲ ಹೆವಿ ವರ್ಕ್ ಇದೆ, ಗ್ರ್ಯಾಂಡ್ ಪಾರ್ಟಿ ವೇರ್ ಅಂತ ಹೇಳಿ ತೊಗೊಂಡು. ಇದು ಮೇಯ್ನ್ ನೋಡಿ ಪ್ಯಾಡೆಡ್ ಇದೆ, ಬೇಕಾದರೆ ಇನ್ ಕೇಸ್ ನೀವು ವೇರ್ ಮಾಡೋಂಗಿದ್ರೆ ಹಾಗೆ ವೇರ್ ಮಾಡ್ಬೋದು, ಬೇಡ ಅಂತಂದರೆ ರಿಮೂವ್ ಮಾಡಿಸ್ಬೋದು. ಒಳಗಡೆ ಇರುತ್ತೆ, ಬಟ್ ನೋಡಿ. ಆ್ಯಂಡ್ ದುಪ್ಪಟ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ, ಕಟ್ ವರ್ಕ್. ವಿಡ್ತ್ ಜಾಸ್ತಿ ಇಲ್ಲ, ಸಾಕು. ಇದೇ ಗ್ರ್ಯಾಂಡಾಗಿದೆ ಡ್ರೆಸ್ ಅಂದಮೇಲೆ. ದುಪ್ಪಟ ವೇರ್ ಮಾಡಿಲ್ಲ ಅಂದರೂ ಆಗುತ್ತೆ, ಬಟ್ ಕಲರ್ ಚೆನ್ನಾಗಿದೆ. ಪ್ಯಾಂಟು ಅಷ್ಟೇ ಫುಲ್ ಸೆಟ್, ಅದು 3 ಪೀಸಸ್ ಸೆಟ್ಟು. ಅದು ಪ್ಯಾಂಟ್ ನೋಡಿ ಈ ಥರ ಇದೆ, ಎಕ್ಸ್ಪೆಂಡಬಲ್ ಇದು. ಅದಕ್ಕೆ ನಾನು ಹಾಕೋಬೋದು, ಅವಳು ಹಾಕೋಬೋದು, ಎಕ್ಸ್ಪೆಂಡ್ ಆಗುತ್ತೆ. ಅವಳು ಒಂದಿನ ನಾನು ಒಂದಿನ ಹಾಕೋಬೋದು, ಬಟ್ ಡ್ರೆಸ್ ಆಗಲ್ಲ. ಈ ಸೈಜ್ ಬಂದು ಎಲ್ ಸೈಜ್ ಇದೆ ನೋಡಿ, ಎಲ್ ಸೈಜು. ಮೆಟೀರಿಯಲ್ ಬಂದು ಜಾರ್ಜೆಟ್ ಮೆಟೀರಿಯಲ್ ಇದು. ಯೂಶ್ವಲಿ ಜಾರ್ಜೆಟ್ ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಅದು ನೋಡಿ 1200 ವರ್ತ್ ಅಂತ ಅನಿಸ್ತು, ಸೊ ತೊಗೊಂಡ್ವಿ. ಮೆಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದೆ ನೋಡಿ ಎಷ್ಟು ಫ್ಲೇರ್ ಇದೆ ಅಂತ, ಹಿಂಗೆ ಅಂತ ಗೊತ್ತಾಗ್ತದೆ, ಸಿಕ್ಕಾಪಟ್ಟೆ ಇದೆ ಫ್ಲೇರ್. ಇದು ಒಂದೇ ಡ್ರೆಸ್, ಅಂದರೆ ಫುಲ್ ಸೆಟ್ ತೊಗೊಂಡಿದ್ದು ನಾವು. ನೆಕ್ಸ್ಟು ಇನ್ನೊಂದು ಕುರ್ತಾ ತೊಗೊಂಡ್ಲು, ಕುರ್ತಾ ಟಾಪ್ ನೋಡಿ. ಇದೊಂದು ಕುರ್ತಾ ಟಾಪ್ ತೊಗೊಂಡ್ಲು. ಐ ಥಿಂಕ್ ರ್ಯಾನ್ ಇದು ನೋಡಿ, ಆಗಲೇ ಫೋಲ್ಡ್ ಮಾಡಿ ಇಟ್ಟಿದ್ವಿ, ಎಲ್ಲ ಸ್ವಲ್ಪ ಐರನ್ ಎಲ್ಲ ಹೋಗಿದೆ. ಆ್ಯಕ್ಚುಲಿ ಇದು ರೆಡ್ ಕಲರಲ್ಲಿದೆ, ಬಟ್ ನಿಮಗೆ ಟೊಮೊಟೊ ರೆಡ್ ಅಂತ ಹೇಳಿದ್ರೆ ಆ ಕಲರ್ ಇದೆ. ಇದು ಚೆನ್ನಾಗಿದೆ ಕ್ಲಾತು. ಇದು ಪ್ರೈಸ್ ಬಂದು 350 ರುಪೀಸ್. 350 ಆಯಿತು. ಇದು ಅವ್ಳು ಕಲರ್ ನೋಡ್ಬಿಟ್ಟು ತೊಗೊಂಡ್ಳು, ಚೆನ್ನಾಗಿದೆ ಅಂತ. ಈ ಕಲರ್ ಇರಲಿಲ್ಲ, ಅದಕ್ಕೆ ಚೆನ್ನಾಗಿದೆ ಅಂತ ತೊಗೊಂಡಿದ್ದಾಳೆ. ನೆಕ್ಸ್ಟು ಒಂದು ವೆಸ್ಟ್ರನ್ ಗೌನ್ ಥರ ತೊಗೊಂಡಿದ್ದಾಳೆ. ಇದು ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿದೆ. ಕ್ಲಾತ್ ನೋಡಿ ಎಷ್ಟು ಚೆನ್ನಾಗಿದೆ ಕ್ಲಾತು. ಸ್ಯಾಟಿನ್ ಕ್ಲಾತ್ ಅಂತಾರಲ್ಲ, ಆ ಥರ ಸ್ಯಾಟಿನ್ ಕ್ಲಾತ್ ಇದು.
ನೆಕ್ಕು ವಿ ನೆಕ್ ಇದೆ ಆ್ಯಂಡ್ ಸ್ಲೀವ್ಸು 3/4 ಸ್ಲೀವ್ಸು. ಟೈ ಮಾಡೋದಕ್ಕೆ ಟೈ ಕೊಟ್ಟಿದ್ದಾರೆ ನೋಡಿ. ಸೈಜ್ ಬಂದಿದ್ದು ಎಮ್ ಸೈಜು ತೊಗೊಂಡಿದ್ದಾಳೆ. ಬಟ್ ಫಿಟ್ಟಿಂಗ್ ಕರೆಕ್ಟಾಗಿದೆ. ಬಟ್ ಕ್ಲಾತ್ ಮಾತ್ರ ಫುಲ್ ಶೈನಿ ಕ್ಲಾತ್ ಥರ ಇದೆ. ಆ್ಯಂಡ್ ಇದೊಂದು ಗೌನ್ ತೊಗೊಂಡ್ಲವಳು. ನೆಕ್ಸ್ಟು ಈಗ ಆಲ್ಮೋಸ್ಟ್ ಜಯನಗರದಲ್ಲಿ ಟ್ರೆಂಡ್ ಇರೋದು ಅಂದರೆ ಈ ಪ್ಯಾಂಟ್. ನೀವು ಯಾವ ಶಾಪಲ್ಲಿ ಇಲ್ಲ ಅಂತೀರಾ, ಎಲ್ಲ ಶಾಪಲ್ಲೂ ಇದೆ ನೋಡಿ. ಕಾರ್ಗೋಸ್ ಈ ಥರ ಎಲ್ಲ ಕಲರ್ಸು ಇದೆ. ಬ್ಲೂ, ಗ್ರೀನ್, ಯೆಲ್ಲೋ, ವೈನ್, ಆಮೇಲಿಂದ ಪರ್ಪಲ್, ಎಲ್ಲ ಕಲರ್ಸು ಇದೆ. ಲ್ಯಾವೆಂಡರ್. ಬಟ್ ಅವಳು ಬ್ಲ್ಯಾಕ್ ಆದರೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತ ಬ್ಲ್ಯಾಕ್ ತೊಗೊಂಡಿದ್ದಾಳೆ. ಆ್ಯಕ್ಚುಲಿ ಇದಂತೂ ಎಲ್ಲ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ. ಎಲ್ಲ ಶಾಪಲ್ಲೂ ಫಿಕ್ಸ್ 300 ರುಪೀಸ್. ಬಟ್ ಬಾರ್ಗೇನ್ ಮಾಡ್ತಿದ್ರೆ 250 ರುಪೀಸ್ ಕೊಡ್ತಾರೆ ಫೈನಲ್. ಆಮೇಲೆ 1 ರೂಪಾಯಿನೂ ಕಡಿಮೆ ಮಾಡಲ್ಲ. ನಾವು 250 ಕೊಟ್ಟು ತೊಗೊಂಡ್ವಿ. ಕ್ವಾಲಿಟಿ ಚೆನ್ನಾಗಿದೆ. ಟ್ರಾನ್ಸ್ಪರೆಂಟ್ ಇಲ್ಲ, ಎಕ್ಸ್ಪ್ಯಾಂಡ್ ಆಗುತ್ತೆ, ಚೆನ್ನಾಗಿದೆ ಕ್ಲಾತು ಅಂದ್ಬಿಟ್ಟು ಒಂದಿರಲಿ ಅಂತ ತೊಗೊಂಡಿದ್ದಾಳೆ. ಇದು ಪ್ರೈಸ್ ಬಂದು 250 ಕೊಟ್ಟಿದ್ದು. ಆ್ಯಂಡ್ ಹಾಗೆ ಬರ್ತಾ ಇರಬೇಕಾದ್ರೆ ಒಂದು ಟೀ ಶರ್ಟ್ ತೊಗೊಂಡೆ ಇಮಾನಿಗಿರಲಿ ಅಂತ. ಎಷ್ಟು ಚೆನ್ನಾಗಿದೆ ಅಂತೀರ ಈ ಟೀ ಶರ್ಟು. 200 ಕೊಟ್ಟೆ. ಐ ಥಿಂಕ್ 200 ನಾನು ಕೊಟ್ಟಿದ್ದಕ್ಕೆ. ಸಿಕ್ಕಾಬಟ್ಟೆ ಕ್ವಾಲಿಟಿ ಚೆನ್ನಾಗಿತ್ತು. ಸೊ ಸಾಫ್ಟ್ ಆಗಿದೆ. ಅದಕ್ಕೆ ಒಂದು ತೊಗೊಂಡೆ ಇರಲಿ ಅಂತ. ಇದಿಷ್ಟು ನಾನು ಜಯನಗರದಲ್ಲಿ ಶಾಪಿಂಗ್ ಮಾಡಿದ್ದು. ಅಷ್ಟೊಂದೇನು ನಾನು ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ನೋಡೋಣ, ಇನ್ ಕೇಸ್ ಇನ್ ಫ್ಯೂಚರ್ ಇನ್ನೂ ಹೊಸ ಐಟಮ್ಸ್ ಬಂದರೆ ತೊಗೊಳ್ಳೋಣ. ಬಟ್ ಈಗ ಆಲಿಯಾ ಕಟ್, ನೈರಾ ಕಟ್ ಆ ಥರ ಡ್ರೆಸ್ಗಳು ಸಿಕ್ಕಾಬಿಟ್ಟೆ ಇದೆ. ಅದೇ ನಾನು ಹೇಳಿದೆ, ಫಸ್ಟ್ ಹೇಳಿದ್ನಲ್ಲ ನಿಮಗೆ, ವೆಸ್ಟ್ರನ್ ಬೇಕು ಅಂದರೆ ನೀವು ಜಯನಗರ ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಓಕೆ, ನಾನು ತೊಗೊಂಡಿರೋ ಕ್ಲಾತ್ಸ್ ಎಲ್ಲ ನೋಡಿದ್ದೀರಾ. ಇಷ್ಟ ಆಗಿದ್ರೆ ನೀವು ಒಂದ್ಸಲ ಹೋಗಿ ಬನ್ನಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಚಾನಲ್ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್.